Hi students, very good morning. Today we discuss second chapter, last topic. Last topic, basis of accounting, right? Basis of accounting. So ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಚಾಪ್ಟರ್ ಎಂಡ್ ಆಗುತ್ತೆ, ಕ್ಲಿಯರ್. ಸೊ ಟೂ ಟಾಪಿಕ್ಸ್ ಇದೆ, ಸಿಂಪಲ್. ಬೇಸ್ ಆಫ್ ಅಕೌಂಟಿಂಗ್ ಒಂದು, ನೆಕ್ಸ್ಟ್ ಒನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಒಂದು, ಕ್ಲಿಯರ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ವಿ. ಟೈಪ್ಸ್ ಆಫ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಎಷ್ಟು ಟೈಪ್ಸ್ ಇದೆ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ದೇರ್ ಆರ್ ಟೂ ಟೈಪ್ಸ್ ಇನ್ ಅಕೌಂಟಿಂಗ್ ಸಿಸ್ಟಮ್, ರೈಟ್? ಫಸ್ಟ್ ಒನ್ ಇಸ್ single entry system and second one double entry system. What do you mean by single entry system? In this system, single entry, we record only one aspect, right? In single entry, we only one aspect will record, either giving, either receiving, clear? But in double entry, it records two aspects. Giving and receiving, both aspects will record in a double entry system. But comparing single entry system, we will record only either giving, either receiving, clear? Single entry system ಅಲ್ಲಿ ಏನಾಗುತ್ತೆ, ನಾವು ಓನ್ಲಿ ಒಂದು ಆಸ್ಪೆಕ್ಟ್ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಒಂದು ಅಮೌಂಟ್ ರಿಸೀವ್ ಮಾಡ್ಕೊಂಡಿರೋದಾಗಿರ್ಬೋದು, ಇಲ್ಲಾಂದರೆ ಅಮೌಂಟ್ ಪೇ ಮಾಡಿರೋದಾಗಿರ್ಬೋದು. ಎರಡರಲ್ಲಿ ಒಂದು ಎಂಟ್ರಿನ ಮಾತ್ರ ನಾವು ಎಂಟ್ರಿ ಮಾಡ್ತೀವಿ ಸಿಂಗಲ್ ಎಂಟ್ರಿಲಿ. ಡಬಲ್ ಎಂಟ್ರಿ ಅಂದರೆ ಅಮೌಂಟ್ ಕೊಟ್ಟಿರೋದನ್ನು ನಾವು ರೆಕಾರ್ಡ್ ಮಾಡ್ತೀವಿ, ಅದೇ ರೀತಿ ಅಮೌಂಟ್ನ ತಗೊಂಡಿರೋದು, ರಿಸೀವ್ ಆಗಿರೋದನ್ನು ಏನು ಮಾಡ್ತೀವಿ, ಎಂಟ್ರಿ ಮಾಡ್ಕೊತೀವಿ. ಇದನ್ನು ಡೆಬಿಟ್ ಮತ್ತು ಕ್ರೆಡಿಟಲ್ಲಿ ನಾವು ಮಾಡ್ತೀವಿ. DR means debit, CR means credit, short form DR and CR. Okay. ಇವತ್ತು ಟಾಪಿಕಲ್ಲಿ ಬೇಸಿಸ್ ಆಫ್ ಅಕೌಂಟಿಂಗ್, ಕ್ಲಿಯರ್. ನಮ್ಮ ಬೇಸಿಸ್ ಆಫ್ ಅಕೌಂಟಿಂಗಲ್ಲಿ ಟೈಪ್ಸ್ ಜಾಸ್ತಿ ಬರುತ್ತೆ ನಮಗೆ, ಕ್ಲಿಯರ್. ಟೈಪ್ಸ್ ಜಾಸ್ತಿ, ಇಲ್ಲಿ ಟೂ ಟೈಪ್ಸ್ ಡಿಸ್ಕಸ್ ಮಾಡೋಣ, ಕ್ಲಿಯರ್. ಯಾವುದಂದರೆ ಒಂದು ಕ್ಯಾಶ್ ಬೇಸಿಸ್ ಆ್ಯಂಡ್ ಆ್ಯಕ್ಚುಯಲ್ ಬೇಸಿಸ್. ಕ್ಯಾಶ್ ಬೇಸಿಸ್ ಆ್ಯಂಡ್ ಅಕ್ಯೂರಲ್ ಬೇಸಿಸ್. ಟೂ ಟಾಪಿಕ್ಸ್ ಇದೆ. First one, what do you mean by cash basis? Cash basis means incomes and expenses are identified only on the date of receipt or payment of cash, but not on the date of transaction. ಕ್ಲಿಯರ್? ಸ್ವಲ್ಪ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೋಡಿ, ಸಿಂಪಲ್. ಕ್ಯಾಶ್ ಬೇಸಿಸ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ಐಡೆಂಟಿಫೈಡ್ ಓನ್ಲಿ ಆನ್ ದ ಡೇಟ್ ಆಫ್ ದ ರಿಸಿಪ್ಟ್ ಆರ್ ಪೇಮೆಂಟ್ ಆಫ್ ದ ಕ್ಯಾಶ್, ಬಟ್ ನಾಟ್ ಆನ್ ದ ಡೇಟ್ ಆಫ್ ದ ಟ್ರಾನ್ಸಾಕ್ಷನ್. ಅಂದರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಇಲ್ಲಿ ಕ್ಯಾಶ್ನ ನಾವು ಬಿಸ್ನೆಸ್ನ ಟ್ರಾನ್ಸಾಕ್ಷನ್ನ ರನ್ ಮಾಡ್ತಾ ಇದ್ದೀವಿ, ಒಂದು ಬಿಸ್ನೆಸ್ನ. ಏನೋ ಗೂಡ್ಸ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಏನೇ ಟ್ರಾನ್ಸಾಕ್ಷನ್ ಇರಲಿ, ಕ್ಲಿಯರ್. ಟ್ರಾನ್ಸಾಕ್ಷನ್ ಡೇಟ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಬಟ್ ನಾಟ್ ಆನ್ ದ ಡೇಟ್ ಆಫ್ ದ ಟ್ರಾನ್ಸಾಕ್ಷನ್. ಇಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಯಾವ ದಿನ ನಡೆದಿದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ, ಕ್ಲಿಯರ್. ಕ್ಯಾಶ್ ಬಂದಿದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ, ಕ್ಲಿಯರ್. ಇಫ್ ಕ್ಯಾಶ್ ಇಲ್ಲಿ ರಿಸೀವ್ ಆದರೆ ನಾವು ಬುಕ್ಸ್ ಆಫ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಇಫ್ ಕ್ಯಾಶ್ ಇಸ್ ನಾಟ್ ರಿಸೀವ್, ನಾವು ರೆಕಾರ್ಡ್ ಮಾಡೋದಿಲ್ಲ, ಕ್ಲಿಯರ್. ಟ್ರಾನ್ಸಾಕ್ಷನ್ ಅದು ಯಾವತ್ತೇ ನಡೀಲಿ, ನಮ್ಗೆ ಸಂಬಂಧ ಇಲ್ಲ, ಬಟ್ ನಾಟ್ ಆನ್ ದ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಬಗ್ಗೆ ಸಂಬಂಧ ಇಲ್ಲ. ಓನ್ಲಿ ಕ್ಯಾಶ್ ಬಂದರೆ ಮಾತ್ರ ನಾವು ಕ್ಯಾಶ್ ಬೇಸಿಸಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ, ಕ್ಲಿಯರ್. ಇದು ಕ್ಯಾಶ್ ಬೇಸಿಸ್. ಬಟ್ ಅಕ್ಯೂರಲ್ ಬೇಸಿಸ್ ನೋಡಿ, ಅಕಾರ್ಡಿಂಗ್ ಟು ದ ಅಕ್ಯೂರಲ್ ಬೇಸಿಸ್, ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆವಿನ್ಯೂ ಇನ್ಕಮ್. ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಬಂತು, ಇಲ್ಲಿ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸ್ ಎರಡೂ ಒಂದೇ ಅಲ್ವಾ, ನೀವು ಹೇಳಿನಲ್ವಾ. ಇನ್ಕಮ್ ಮೀನ್ಸ್ ರೆವಿನ್ಯೂ, ಕ್ಲಿಯರ್. ರೆವಿನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ recognized when they accrue rather than when they are actually received or paid in cash, clear. ಇದಕ್ಕೆ ಆಪೋಸಿಟ್ ಆಗಿದು ಕ್ಯಾಶ್ ಬೇಸಿಸಲ್ಲಿ ಏನು ಮಾಡ್ತೀವಿ ನಾವು, ಟ್ರಾನ್ಸಾಕ್ಷನ್ ನಡೆದಿರೋ ಡೇಟ್ ಸಂಬಂಧ ಇಲ್ಲ. ಕ್ಯಾಶ್ ಬಂದಿದ್ರೆ ಕ್ಯಾಶ್ನ ರೆಕಾರ್ಡ್ ಮಾಡ್ತೀವಿ ಇಲ್ಲಿ ಕ್ಯಾಶ್ ಬುಕ್ಕಲ್ಲಿ. ಬಟ್ ಅಕ್ಯೂರಲ್ ಬೇಸಿಸಲ್ಲಿ ಟ್ರಾನ್ಸಾಕ್ಷನ್ನ ಯಾವತ್ತು ನಡೆದಿದೆ, ಕ್ಯಾಶ್ ಬಂದಿದ್ರೂ ಪರವಾಗಿಲ್ಲ, ಬರ್ದಿದ್ರೂ ಪರವಾಗಿಲ್ಲ. ಟ್ರಾನ್ಸಾಕ್ಷನ್ ಡೇಟ್ ಯಾವತ್ತು ನಡೆದಿದೆ ಅವತ್ತೇನು ಮಾಡ್ತೀವಿ ನಾವು, ಅದನ್ನು ಅಕ್ಯೂರಲ್ ಬೇಸಿಸಲ್ಲಿ ನಾವು ಎಂಟ್ರಿ ಮಾಡ್ತೀವಿ, ಕ್ಲಿಯರ್. ಇದು ಅಕ್ಯೂರಲ್ ಬೇಸಿಸ್, ಇದು ಕ್ಯಾಶ್ ಬೇಸಿಸ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊತಾ ಇದೀನಿ. ಮಿಸ್ಟರ್ ರಾಜು ಗೂಡ್ಸ್ ಪರ್ಚೇಸ್ಡ್ ಆನ್ 11/10/19, ಕ್ಲಿಯರ್, ಫಾರ್ ₹10,000. ಬಟ್ ಪೇಮೆಂಟ್ ಆನ್ 33/2020. ನೋಡಿ ಇಲ್ಲಿ ಮಿಸ್ಟರ್ ರಾಜು ಅನ್ನೋರು, ಮಿಸ್ಟರ್ ರಾಜು ನಮ್ಮ ಬಿಸ್ನೆಸ್ ಕನ್ಸರ್ನ್ ಅಂದ್ಕೊಳ್ಳಿ. ವಿ ಆರ್ ರನ್ನಿಂಗ್ ಒಂದು ಬಿಸ್ನೆಸ್, ರೈಟ್? ಬಿಸ್ನೆಸ್ಸಲ್ಲಿ ರಾಜು ಒಂದು ಎಂಪ್ಲಾಯಿ ಅಂದ್ಕೊಳ್ಳಿ, ಕ್ಲಿಯರ್. ಏನು ಮಾಡ್ತಾರೆ, ಬಿಸ್ನೆಸ್ ಪರವಾಗಿ ರಾಜು ಏನು ಮಾಡ್ತಾನೆ, ರಾಜು ಗೂಡ್ಸ್ ಪರ್ಚೇಸ್. ನಮಗೆ ಮೆಟೀರಿಯಲ್ಸ್ ಏನಾದರೂ ಬೇಕಾಗುತ್ತೆ ನಮಗೆ, ಕ್ಲಿಯರ್.
ಗೂಡ್ಸ್ ಮೀನ್ಸ್ ಮೆಟೀರಿಯಲ್ಸ್, ಸಮ್ ರಾ ಮೆಟೀರಿಯಲ್ಸ್, ರೈಟ್. ಸೊ ಪರ್ಚೇಸ್ ಮಾಡ್ತಾ ಇದ್ದೀವಿ ಆನ್ ಯಾವತ್ತು ಪರ್ಚೇಸ್ ಮಾಡ್ತಾ ಇದ್ದೀವಿ 11/10, ಡೇಟ್ ನೋಡ್ಕೊಳ್ಳಿ 11/10/19, ಕ್ಲಿಯರ್. ಸೊ ಅವತ್ತನ್ನ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಯಾರ ಹತ್ರ? ಸಮ್ ಅದರ್ ಪರ್ಸನ್ ಹತ್ರ, ಮಿಸ್ಟರ್ ರಾಜು ಗೂಡ್ಸ್ ನಾವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀವಿ ಆನ್ ಡೇಟ್. ಸೊ ಎಷ್ಟಿಗೆ ಅಮೌಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ? 10,000 ವ್ಯಾಲ್ಯೂಗೆ ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ, ಕ್ಲಿಯರ್. ಸೊ ಬಟ್ ಪೇಮೆಂಟ್ ಆನ್ 33/2020, ಕ್ಲಿಯರ್. ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇರೋದು 11/10 ಕ್ಲಿಯರ್. ಸೊ ಬಟ್ ಪೇಮೆಂಟ್ ಮಾಡ್ತಾ ಇರೋದು ಅವಾಗ 33/20, ಅಂದರೆ 3-4-5 ಮಂತ್ಸ್ ಗ್ಯಾಪ್ ಇದೆ ಇಲ್ಲಿ, ಕ್ಲಿಯರ್. 5 ಮಂತ್ಸ್ವರೆಗೂ ನಾವು ಗ್ಯಾಪ್ ಇದೆ. ಸೊ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಮಿಸ್ಟರ್ ರಾಜು ಅನ್ನೋರು ಏನು ಮಾಡ್ತಾರೆ? ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ ಯಾವಾಗ? 11/10 ಎಷ್ಟು ಅಮೌಂಟ್ಗೆ? 10,000, ಬಟ್ ಪೇಮೆಂಟ್ ಕೊಡ್ತಾ ಇರೋದು ಯಾವಾಗ? 33/20. ಸೊ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಸೊ ಈಗ ಈ ಎಕ್ಸಾಂಪಲ್, ಸೊ ನಮಗೆ ಕ್ಯಾಶ್ ಬೇಸಿಗೆ ಯಾವ ರೀತಿ ಆಗುತ್ತೆ, ಅಕ್ಯೂರಲ್ಗೆ ಸೊ ಯಾವ ರೀತಿ ಕನ್ವರ್ಟ್ ಆಗುತ್ತೆ ನೋಡಿ. ಇಫ್ ಕ್ಯಾಶ್ ಬೇಸಿಸ್, ಇಫ್ ಅಕ್ಯೂರಲ್ ಬೇಸಿಸ್, ಕ್ಲಿಯರ್. ಇಲ್ಲಿ ಎರಡು ನಿಮ್ಮದೆ. ಸೊ ನಾವೇನಾದರೂ ಅಸ್ಯೂಮ್ ಮಾಡಿಕೊಂಡ್ರೆ, ಕ್ಲಿಯರ್, ಇಫ್ ನಾವು ಅಸ್ಯೂಮ್ ಕ್ಯಾಶ್ ಬೇಸಿಸ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಇದನ್ನು ನಾವು ಕ್ಯಾಶ್ ಬೇಸಿಸಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಎಂಟ್ರಿ, ಕ್ಲಿಯರ್. ಸೊ ಇಫ್ ಅಸ್ಯೂಮ್ ನಾವು ಇದು ಕ್ಯಾಶ್ ಬೇಸಿಸಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನೋಡಿ ಏನು ಎಂಟ್ರಿ ಮಾಡ್ತೀವಿ? ಮಿಸ್ಟರ್ ರಾಜು ಗೂಡ್ಸ್ ಪರ್ಚೇಸ್ ಆನ್ 11, ಸೊ 10,000 ಪರ್ಚೇಸ್ ಮಾಡಿದೆ, ಬಟ್ ಪೇಮೆಂಟ್ ಆನ್ 33/20. ಸೊ ಏನಾಗುತ್ತೆ ಇಲ್ಲಿ? ನಾವು ಕ್ಯಾಶ್ ಬೇಸಿಸ್ ನಿಮ್ಗೆ ಹಿಡಿಯಲ್ವಾ? ಕ್ಯಾಶ್ ಬೇಸಿಸ್ ಯಾವಾಗಲೂ ಹೇಳ್ದಲ್ವಾ? ಸೊ ಏನಂತ ಹೇಳಿದೆ ಕ್ಯಾಶ್ ಬೇಸಿಸ್ಗೆ? ಸೊ ಟ್ರಾನ್ಸಾಕ್ಷನ್ ನಡೆದಿರೋ ಡೇಟ್ ನಮಗೆ ಇಂಪಾರ್ಟೆಂಟ್ ಇಲ್ಲ. ಸೊ ಓನ್ಲಿ ಏನು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು? ಪೇಮೆಂಟ್ಗೆ, ಡೇಟ್ ಆಫ್ ರಿಸಿಪ್ಟ್ ಆಫ್ ದ ಪೇಮೆಂಟ್ ಆಫ್ ಕ್ಯಾಶ್, ಅದಿದೆಯಾ? ಸೊ ಓನ್ಲಿ ಆನ್ ದ ಡೇಟ್ ಆಫ್ ರಿಸಿಪ್ಟ್, ಓನ್ಲಿ ಆನ್ ದ ಡೇಟ್ ಆಫ್ ರಿಸಿಪ್ಟ್ ಆನ್ ಪೇಮೆಂಟ್ ಆಫ್ ಕ್ಯಾಶ್, ತಗೊಳ್ಳೋದಾಗಿರ್ಬೋದು ಕೊಡೋದಾಗಿರ್ಬೋದು. ಸೊ ಕ್ಯಾಶಲ್ಲಿ, ಸೊ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲಿ ನಡೀತು? ಯಾವಾಗ? 33. ಸೊ 33/20 ಅಂತ ನಾವು ಬುಕ್ಸ್ ಆಫ್ ರೆಕಾರ್ಡಲ್ಲಿ, ಸೊ ಎಲ್ಲಿ? ಇಫ್ ಕ್ಯಾಶ್ ಬುಕ್, ಕ್ಯಾಶ್ ಬೇಸಿಸ್ ಅಂದ್ಕೊಂಡ್ರೆ, ನಾವು ಅಸ್ಯೂಮ್ ಮಾಡಿಕೊಂಡ್ರೆ ಕ್ಯಾಶ್ ಬೇಸಿಸ್ ಡೇಟ್ ಆಫ್ ಪೇಮೆಂಟ್ ಯಾವಾಗ ನಡೀತು? 33/20 ನಡೀತು. ಸೊ ಆ ಡೇಟ್ನ ತೊಗೊಂಡು ನಾವು ರೆಕಾರ್ಡ್ ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನು ಮಾಡ್ತೀವಿ ನಾವು? ರೆಕಾರ್ಡ್ ಮಾಡ್ಕೊತೀವಿ. ಅದೇ ನಾವು ಅಸ್ಯೂಮ್ ಮಾಡಿಕೊಂಡು ಇಫ್ ಅಕ್ಯೂರಲ್ ಬೇಸಿಸ್ ಮೀನ್ಸ್, ಅಕ್ಯೂರಲ್ ಬೇಸಿಸ್ ಅಂದ್ಕೊಂಡ್ರೆ ನಾವು, ಫಾರ್ ಎಕ್ಸಾಂಪಲ್ ಅಕ್ಯೂರಲ್ ಬೇಸಿಸ್ ಇದೆ ಅಂದ್ಕೊಂಡ್ರೆ, ಸೊ ನೋಡಿ ಟ್ರಾನ್ಸಾಕ್ಷನ್ ಯಾವತ್ತು ನಡೀತು? ಫಸ್ಟ್ ಆ್ಯಕ್ಚುಲಿ ಟ್ರಾನ್ಸಾಕ್ಷನ್ ನಡೆದಿರೋದು ಯಾವಾಗ? 11. ಸೊ 11/10/19 ಟ್ರಾನ್ಸಾಕ್ಷನ್ ನಡೆದಿರೋದು, ಬಟ್ ಪೇಮೆಂಟ್ ಆಗಿರೋದು 33/20. ಸೊ ಇದು ನಮ್ಗೆ ಸಂಬಂಧ ಇಲ್ಲ. ಇಫ್ ಅಕ್ಯೂರಲ್ ಬೇಸಿಸಲ್ಲಿ ಇಂಪಾರ್ಟೆಂಟ್ ಏನು? ಸೊ ಇಲ್ಲಿದಲ್ವಾ ಆ್ಯಕ್ಚುಲಿ, ಸೊ ಅಕ್ಯೂರಲ್ ರಾದರ್ ದನ್ ದ ವೆನ್ ದೇ ಆರ್ ಅಕ್ಯೂರಲಿ ರಿಸೀವ್ಡ್ ಆರ್ ಪೇಡ್ ಇನ್ ಕ್ಯಾಶ್. ಸೊ ಇಲ್ಲಿ ಕ್ಯಾಶ್ ಸಂಬಂಧ ಇಲ್ಲ, ಇಲ್ಲಿ ಕ್ಲಿಯರ್, ಕ್ಯಾಶ್ ಸಂಬಂಧ ಇಲ್ಲ. ಓನ್ಲಿ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್. ಟ್ರಾನ್ಸಾಕ್ಷನ್ ಯಾವಾಗ ನಡೀತು ಅವಾಗ ಆ ಡೇಟ್ ಹಾಕ್ಬಿಟ್ಟು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತೀವಿ, ಕ್ಲಿಯರ್. ಕ್ಯಾಶ್ ಬಂದಾಗ ಮತ್ತೆ ರೆಕಾರ್ಡ್ ಮಾಡ್ಕೊತೀವಿ, ಬಟ್ ಟ್ರಾನ್ಸಾಕ್ಷನ್ ಎಂಟ್ರಿ ಯಾವಾಗ ಆಗುತ್ತೆ? ಸೊ ವೆನ್ ಟ್ರಾನ್ಸಾಕ್ಷನ್ ನಡೆದಿದೆಯೋ ಅವಾಗ ಏನು ಮಾಡ್ತೀವಿ? ಬುಕ್ಸ್ ಆಫ್ ಅಕೌಂಟಲ್ಲಿ ಬರ್ಕೊತೀವಿ. ಯಾವಾಗ? ಅಕ್ಯೂರಲ್ ಬೇಸಿಸ್. ಇಫ್ ಕ್ಯಾಶ್ ಬೇಸಿಸ್ ಎಲ್ಲ ಆಗುತ್ತೆ, ಸೊ ಪೇಮೆಂಟ್ ಆಫ್ ಕ್ಯಾಶ್, ರೈಟ್. ಸೊ ಕ್ಯಾಶ್ ಬಂದಿರೋದಾಗಿರ್ಬೋದು, ಹೋಗಿರೋದು ಯಾವಾಗ ಕ್ಯಾಶ್ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ನಡೆದಿದೆಯೋ, ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವಾಗ ನಮಗೆ ನಡೆದಿದೆಯೋ ಬುಕ್ಸ್ ಆಫ್ ಅಕೌಂಟಲ್ಲಿ, ಸೊ ಅವಾಗ ಬರಿತೀವಿ, ಕ್ಲಿಯರ್. ಸೊ ಕ್ಲಿಯರ್ ಆಯ್ತಲ್ವ? ಪರ್ಚೇಸ್ ಏನು ಮಾಡ್ತೀವಿ? ಕ್ರೆಡಿಟ್ ಬೇಸಲ್ಲಿ ಮಾಡಿರ್ತೀವಿ. ಸೊ ನಾವು ಪೇಮೆಂಟ್ ಕೊಡ್ತಾ ಇರೋದು ಯಾವಾಗ? ಅವ್ರಿಗೆ ಪೇಮೆಂಟ್ ಕೊಡ್ತಾ ಇರೋದು 33. ಸೊ 33 ಎಂಟ್ರಿ ಮಾಡ್ತೀವಿ, ಬಿಕಾಸ್ ಅಲ್ಲಿ ಕ್ಯಾಶ್ ಬೇಸಿಸ್ ನಡೀತಾ ಇದೆ. ಅದೇ ಇಫ್ ಕ್ಯಾಶ್ ಬೇಸಿಸ್ ಮೀನ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಯಾವಾಗ ನಡೀತೋ ಆ ಡೇಟ್ನ ತೊಗೊಂಡು ರೆಕಾರ್ಡ್ ಮಾಡ್ತೀವಿ. ಅಕ್ಯೂರಲ್ ಬೇಸಿಸಲ್ಲಿ ಟ್ರಾನ್ಸಾಕ್ಷನ್ ನಡೆದಿರೋ ಡೇಟು, ಕ್ಲಿಯರ್, ಟ್ರಾನ್ಸಾಕ್ಷನ್ ನಡೆದಿರೋ ಡೇಟಾಗೆ ನಾವು ಎಂಟ್ರಿ ಮಾಡ್ತೀವಿ. ಸೊ ಅರ್ಥ ಆಗಿದೆಯಲ್ಲ ಈಗ? ಸೊ ಈಗ ಎಕ್ಸಾಂಪಲ್ ಅರ್ಥ ಆಗಿದ್ದರೆ ಸೊ ಮೀನಿಂಗ್ ಒಂದ್ಸಲಿ ಓದ್ಕೊಳ್ಳಿ. ಕ್ಯಾಶ್ ಬೇಸಿಸ್ಗೆ ಮತ್ತು ಅಕ್ಯೂರಲ್ ಬೇಸಿಸ್ಗೆ ನಿಮಗೆ ಸಿಂಪಲಾಗಿ ಅರ್ಥ ಆಗುತ್ತೆ, ಕ್ಲಿಯರ್. ಎಕ್ಸಾಂಪಲ್ ಅರ್ಥ ಆಗಿದ್ದರೆ ಸೊ ನಿಮಗೆ ಮೀನಿಂಗು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಕ್ಲಿಯರ್. ಸೊ ಓಕೆ, ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಕ್ಲಿಯರ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಅಪ್ ಬೈ ಗವರ್ನಿಂಗ್ ಬಾಡೀಸ್, ಕ್ಲಿಯರ್. ಸೊ ಏನಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಬೇಕು ಅಂದರೆ ಒಂದು ರೂಲ್ಸ್ ಅನ್ನೋದು ಬೇಕು, ಕ್ಲಿಯರ್. ಸೊ ನಾವು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಸ್ಕೂಲ್ಸಲ್ಲಿ ಇಫ್ ರೂಲ್ಸ್ ಇಲ್ಲ ಅಂದರೆ ಸ್ಕೂಲಲ್ಲಿ ಯಾವ ರೀತಿ ಇರ್ತಾರೆ ಸ್ಟೂಡೆಂಟ್ಸ್ ಬಿಹೇವಿಯರ್ ಆಗಿರ್ಬೋದು. ಸೊ ರೂಲ್ಸ್ ತೊಗೊಂಡು ಬಂದರೆ ಯಾವ ರೀತಿ ಇರ್ತಾರೆ. ಸೊ ರೂಲ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಪ್ರತಿಯೊಂದು ಫೀಲ್ಡಲ್ಲೂ ನಮಗೆ ರೂಲ್ಸ್ ಮತ್ತು ಗೈಡ್ಲೈನ್ಸ್ ಅನ್ನೋದು ಸೊ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಅಕೌಂಟಿಂಗಲ್ಲೂ ಅಷ್ಟೇ ಸಮ್ ಆಫ್ ರೂಲ್ಸ್ನ ಫಾಲೋ ಮಾಡಲೇಬೇಕು, ಅರೆಯಾ? ಸೊ ಅದಕ್ಕೋಸ್ಕರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ ಬೈ ದ ಗವರ್ನಿಂಗ್ ಬಾಡೀಸ್, ಕ್ಲಿಯರ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದಕ್ಕೋಸ್ಕರ ಬೇಕಾಗಿದೆ, ಇದು ಮೀನಿಂಗ್ ಇದು. ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ತೊಗೊಬರ್ತಾರೆ ಸೊ ನಮ್ಮ ಇಂಡಿಯನ್ ಗೌರ್ಮೆಂಟ್, ಕ್ಲಿಯರ್. ಸೊ ಇಂಡಿಯಾದಲ್ಲೆಲ್ಲ ಓವರ್ ಗ್ಲೋಬಲಲ್ಲೆಲ್ಲನೂ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನೋದು ಇರುತ್ತೆ, ಕ್ಲಿಯರ್. ಸೊ ಗ್ಲೋಬಲೆಲ್ಲ ಇರೋದಕ್ಕೆ IASB ಅಂತೀವಿ, ಕ್ಲಿಯರ್. ಸೊ ಗ್ಲೋಬಲ್ಗೆ ಏನಂತೀವಿ?
ಸೊ ಇದು ಸ್ಟ್ಯಾಂಡರ್ಡ್ಸ್ ಇದೆ ಗ್ಲೋಬಲ್ ಇರೋದು IASB ಮೀನ್ಸ್ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅನ್ನೋದು ಸೊ ಗ್ಲೋಬಲ್ ಆಗಿರೋದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಬಟ್ ನಮ್ಮ ಇಂಡಿಯಾದಲ್ಲಿ ಕ್ಲಿಯರ್, ನಮ್ಮ ಇಂಡಿಯಾದಲ್ಲಿ ಇರೋದು ಯಾವುದು ಅಂದರೆ ICAI. ನಮ್ಮ ಇಂಡಿಯಾದಲ್ಲಿರೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವುದು ಅಂದರೆ ICAI, ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್. ಕ್ಲಿಯರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್, ಇದು ನಮ್ಮ ಇಂಡಿಯಾದಲ್ಲಿರೋದು. ಕ್ಲಿಯರ್. ಸೊ ಇನ್ನೊಂದು ಅಬ್ರಿವೇಷನ್ ಇದೆ IAS, ಇಂಡಿಯನ್ ಅಕೌಂಟ್ಸ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ AS ಮೀನ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಆಲ್ರೆಡಿ ಇದು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಕ್ಲಿಯರ್, ಯಾವುದಾದ್ರು ಒಂದು ಅಬ್ಸರ್ವೇಷನ್ ಮಿಸ್ ಆಗಿದ್ರೆ ಇದನ್ನು ತಗೊಳ್ಳಿ. ಸೊ ಆ್ಯಕ್ಚುಲಿ ಮತ್ತು ನೋಟ್ಸಲ್ಲಿ ಏನು ಮಾಡ್ತೀರಾ, ನೋಟ್ಸ್ ಎಂಡ್ ಆಫ್ ದಿ ನೋಟ್ಸಲ್ಲಿ ಅಬ್ರಿವೇಷನ್ಸ್ ಯಾವ್ದು ಬಂದಿದೆ ನಮ್ಮ ಚಾಪ್ಟ್ರಲ್ಲಿ ಅವೆಲ್ಲ ಲಾಸ್ಟಲ್ಲಿ ಒಂದ್ಸಲಿ ಬರ್ದಿರಿ. ಎಕ್ಸ್ಪ್ಯಾಂಡ್ ಅಂತ ಬರೆದುಬಿಟ್ಟು ಕ್ಲಿಯರ್. ಸೊ ಎಕ್ಸ್ಪ್ಯಾಂಡ್ ಅಂತ ಬರೆದು ಲಾಸ್ಟಲ್ಲಿ ನಿಮ್ಗೆ ಏನೇನು ಅಬ್ರಿವೇಷನ್ಸ್ ಬರ್ತಾ ಇದೆ ಕ್ಲಿಯರ್ ಈ ಚಾಪ್ಟ್ರಲ್ಲಿ ಅದನ್ನೆಲ್ಲ ಲಾಸ್ಟ್ ಟಾಪಿಕಲ್ಲಿ ತಗೊಳ್ಳಿ. ಕ್ಲಿಯರ್. ಅಕೌಂಟ್ ಸ್ಟ್ಯಾಂಡರ್ಡ್ಸ್ ಏನಿಲ್ಲ, ಸಮ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬರುತ್ತೆ, ನಿಮ್ಗೆ ನೋಟ್ಸ್ ಕೊಟ್ಟಿದ್ದೀನಿ, ಜಸ್ಟ್ ಅದನ್ನು ಥ್ರೂ ಓದ್ಕೊಳ್ಳಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಅಂತ ಬರುತ್ತೆ, ಅದೇ ಡಿಸ್ಕ್ಲೋಸ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಅಂತ, 2 ವ್ಯಾಲ್ಯೂಷನ್ ಆಫ್ ಇನ್ವೆಂಟ್ರೀಸ್ ಅಂತ ಬರುತ್ತೆ, 3 ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಕ್ಲಿಯರ್. ಈ ಥರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಮೇ ಬಿ 6 ಅನ್ಕೊಂತೀನಿ ಡಿಪ್ರಿಷಿಯೇಷನ್ ಬರುತ್ತೆ. ಕ್ಲಿಯರ್. ಈ ಥರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಸಮ್ ಆಫ್ ಎಕ್ಸಾಂಪಲ್ಸ್ ಇದೆ, ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಕ್ಲಿಯರ್, ಓದ್ಕೊಡಿ. ಇದು ನಿಮಗೆ ಚಾಪ್ಟರ್ 2. ಕ್ಲಿಯರ್. ಚಾಪ್ಟರ್ 2 ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಆಲ್ರೆಡಿ ನೋಟ್ಸ್ನ ನಾನು ಸೆಂಡ್ ಮಾಡಿದ್ದೀನಿ. ಸೊ ಕೆಲವರು ಸೆಂಡ್ ಮಾಡಿದ್ದೀರಾ, 5 ಮೆಂಬರ್ಸ್ ಅಷ್ಟೇ ನೋಟ್ಸ್ ಕಂಪ್ಲೀಟ್ ಮಾಡಿರೋದು. ಕ್ಲಿಯರ್. ರಿಮೈನಿಂಗ್ ಸ್ಟೂಡೆಂಟ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಕ್ಲಿಯರ್, ಕಂಪ್ಲೀಟ್ ಮಾಡಿ ಸೆಂಡ್ ಮಾಡಿ ಸೆಕೆಂಡ್ ಚಾಪ್ಟರ್ದು. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥ ಆಯ್ತಲ್ವಾ. ಸೊ ಇದು ಗ್ಲೋಬಲಲ್ಲಿ ಯೂಸ್ ಮಾಡೋದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇದು ಗ್ಲೋಬಲಲ್ಲಿ ಇಂಟರ್ನ್ಯಾಷನಲ್ಲಿ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡೋದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇನ್ ಇಂಡಿಯಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯೂಸ್ ಮಾಡೋದು ಯಾವುದಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್. ಕ್ಲಿಯರ್. ಸೊ ಇದು ಅರ್ಥ ಆಯ್ತಲ್ವಾ. ಬೇಸಿಸ್ ಆಫ್ ಅಕೌಂಟೆನ್ಸಿ, ಅಕೌಂಟಿಂಗ್, ಕ್ಯಾಶ್ ಬೇಸಿಸ್, ಅಕ್ಯುರೇಟ್ ಬೇಸಿಸ್. ಕ್ಯಾಶ್ ಬೇಸಲ್ಲಿ ಏನೇನು ನೋಡ್ತೀವಿ, ಏನೇನು ಕನ್ಸಿಡರ್ ಮಾಡ್ತೀವಿ, ಓನ್ಲಿ ಕ್ಯಾಶ್ ಬಟ್ ನಾಟ್ ದ ಡೇಟ್ ಆಫ್ ದ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್ ಇಲ್ಲ, ಟ್ರಾನ್ಸಾಕ್ಷನ್ ಡೇಟ್ ನಾಟ್ ಇಂಪಾರ್ಟೆಂಟ್. ಸೊ ಓನ್ಲಿ ಇಂಪಾರ್ಟೆಂಟ್ ಇನ್ ಕ್ಯಾಶ್ ಪೇಮೆಂಟ್. ಕ್ಲಿಯರ್. ವೆನ್ ಇಸ್ ಕ್ಯಾಶ್ ನಾವು ತೊಗೊಂಡಿರೋದಾಗಿರ್ಬೋದು, ಪೇಮೆಂಟ್ ಮಾಡಿರೋದು, ಸೊ ಆ ಡೇಟ್ ವೆರಿ ಇಂಪಾರ್ಟೆಂಟ್ ವೆನ್ ಕ್ಯಾಶ್ ಬೇಸಿಸ್ ಮೇಲೆ. ಅಕ್ಯುರಲ್ ಬೇಸಿಸಲ್ಲಿ ಸೊ ಕ್ಯಾಶ್ ಇಸ್ ನಾಟ್ ಇಂಪಾರ್ಟೆಂಟ್, ಸೊ ಓನ್ಲಿ ಇಂಪಾರ್ಟೆಂಟ್ ದ ಟ್ರಾನ್ಸಾಕ್ಷನ್ ಡೇಟ್. ರೈಟ್, ಟ್ರಾನ್ಸಾಕ್ಷನ್ ಡೇಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲಿ ಕ್ಯಾಶ್ ವೆರಿ ಇಂಪಾರ್ಟೆಂಟ್, ಟ್ರಾನ್ಸಾಕ್ಷನ್ ಇಲ್ಲಿ ಇಂಪಾರ್ಟೆಂಟ್ ಇರೋದಿಲ್ಲ. ಕ್ಲಿಯರ್. ಇದು ಕ್ಯಾಶ್ ಬೇಸಿಸ್ ಆ್ಯಂಡ್ ಅಕ್ಯುರಲ್ ಬೇಸಿಸ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಚಾಪ್ಟರ್ 2 ಎಂಡ್ ಆಯಿತು. ಕ್ಲಿಯರ್. ನಿಮಗೆ ಚಾಪ್ಟರ್ 2 ಏನಾದರೂ ಡೌಟ್ ಇದ್ದರೆ ಸೊ ಕೇಳ್ಬೋದು. ಕೆಲವರು ಕೇಳ್ತಾ ಇದ್ದೀರಾ, ಸೊ ಡೌಟ್ ಇರೋರು ಕೇಳ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಕ್ಲಿಯರ್. ಸೊ ನಿಮ್ಗೆ ಡೌಟ್ ಇದ್ದರೆ ಕೇಳ್ಬೋದು, ಅರ್ಧಾ. ಸೊ ಇಲ್ಲಿಗೆ ಚಾಪ್ಟರ್ 2 ಎಂಡ್ ಆಯಿತು. ಸೊ ಆದಷ್ಟು ಬೇಗ ನೋಟ್ಸ್ನ ಕಂಪ್ಲೀಟ್ ಮಾಡಿ. ಕ್ಲಿಯರ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 3rd ಚಾಪ್ಟರ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಸೊ 2 ಚಾಪ್ಟರ್ಸ್ ಬಂದು ಓನ್ಲಿ ಥಿಯರಿ ಬೇಸಿಸ್, 3rd ಚಾಪ್ಟರಿಂದ ನಿಮಗೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್. 3rd ಚಾಪ್ಟರಿಂದ ಪ್ರಾಕ್ಟಿಕಲ್. ಸೊ ಕ್ಲಾಸ್ ಮಿಸ್ ಮಾಡಿದ್ರೆ ಕೇಳ್ಕೊಳ್ಳಿ, ಯಾಕಂದರೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗುತ್ತೆ. ಪ್ರಾಕ್ಟಿಕಲ್ನ ಮಿಸ್ ಮಾಡ್ಕೊಳ್ಬಾರ್ದು, ಅರ್ಧಾ. ಸೊ ಪ್ರಾಕ್ಟಿಕಲ್ ಮೀನ್ಸ್ ಒಂದು 2 ಕ್ಲಾಸಸ್ ಥಿಯರಿನೇ ಇರುತ್ತೆ, 2 ಕ್ಲಾಸಸ್ ಥಿಯರಿ ಇರುತ್ತೆ, ಮತ್ತು ಪ್ರಾಕ್ಟಿಕಲ್ನ ಸ್ಟಾರ್ಟ್ ಮಾಡೋಣ, ಅರ್ಧಾ. ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.